ನಮಸ್ಕಾರ. ನಾವು ಪ್ರತಿದಿನ ಮಾಡುವ ಕೆಲಸಗಳನ್ನ ಯಾಕೆ ಒಂದೇ ಥರ ಮಾಡ್ತೀವಿ ಅಂತ ಯಾವತ್ತಾದ್ರೂ ಯೋಚಿಸಿದಿರಾ? ಕೆಲವೊಮ್ಮೆ ನಾವು ಮಾಡುವ ಕ್ರಮವನ್ನ ಸ್ವಲ್ಪ ಬದಲಾಯಿಸಿದ್ರೆ ಸಾಕು, ಅದ್ಭುತವಾದ ಆವಿಷ್ಕಾರಗಳು ಹುಟ್ಕೊಳ್ಬಹುದು. ಇವತ್ತು ಅಂಥ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ತಂತ್ರದ ಬಗ್ಗೆ ನೋಡೋಣ. ಅಂದ್ರೆ ಮಾಡುವ ಕ್ರಮವನ್ನೇ ಉಲ್ಟಾ ಮಾಡೋದು. ನೋಡಿ, ಈ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಎಷ್ಟೋ ಕೆಲಸಗಳನ್ನ ನಾವು ಒಂದು ರೂಢಿಯಲ್ ಮಾಡ್ಕೊಂಡು ಹೋಗ್ತೀವಿ. ಅದೇ ಆ ಕ್ರಮವನ್ನ ಯಾಕೆ ಪಾಲಿಸ್ತೀವಿ ಅಂತ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ವಿವಾ? ಬಹುಶಃ ಆ ಕ್ರಮವನ್ನ ಪ್ರಶ್ನಿಸುವುದ್ರಲ್ಲೇ ಹೊಸ ಸಾಧ್ಯತೆಗಳು ಅಡಗಿರಬಹುದು. ಹೇಗೆ ಅಂದ್ರೆ, ಎಷ್ಟೋ ಸಲ ನಾವು ಯೋಚನೆ ಮಾಡಲ್ಲ, ಯಾರೋ ಹಾಕಿಕೊಟ್ಟ ದಾರಿಲಿ ಹಾಗೆ ನಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆದ್ರೆ ನಿಜವಾದ ಆವಿಷ್ಕಾರಗಳು ಹುಟ್ಟೋದು ಆ ದಾರಿನ ಪ್ರಶ್ನಿಸಿದಾಗ, ಯಾಕೆ ಹೀಗೆ ಬೇರೆ ರೀತಿ ಮಾಡೋಕ್ಕಾಗಲ್ವಾ ಅಂತ ಕೇಳಿದಾಗ ಮಾತ್ರ. ಸರಿ, ಹಾಗಿದ್ರೆ ಈ ಐಡಿಯಾನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ 3 ಬೇರೆ ಬೇರೆ ಉದಾಹರಣೆಗಳನ್ನ ನೋಡೋಣ. ಮಾಡುವ ಕ್ರಮವನ್ನ ಬದಲಾಯಿಸೋದು ಹೇಗೆ ಒಂದು ಕ್ರಾಂತಿಯನ್ನೇ ಸೃಷ್ಟಿಸಬಹುದು ಅಂತ ಇವು ತೋರಿಸ್ತವೆ. ನಮ್ಮ ಮೊದಲನೇ ಉದಾಹರಣೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಪಂಚದ್ದು. ಜಸ್ಟ್ ಇನ್ ಟೈಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಇಡೀ ಇಂಡಸ್ಟ್ರಿಯನ್ನ ಹೇಗೆ ಬದಲಾಯಿಸ್ತು ಅಂತ ಸಿಂಪಲ್ ಆಗಿ ನೋಡೋಣ. ಮೊದಲೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಹೇಗೆ ನಡೀತಿತ್ತು ಅಂದ್ರೆ, ಒಂದು ಸಿಂಪಲ್ ರೂಲ್ ಇತ್ತು. ಫಸ್ಟ್ ತಮ್ಮ ಹತ್ರ ಎಷ್ಟು ರಾ ಮೆಟೀರಿಯಲ್ ಇದೆ ಅಂತ ಚೆಕ್ ಮಾಡ್ತಿದ್ರು. ಆಮೇಲೆ ಬೇಕಾಗಿರೋಷ್ಟು ಮೆಟೀರಿಯಲ್ಸ್ ಅನ್ನ ಆರ್ಡರ್ ಮಾಡ್ತಿದ್ರು. ಕೊನೆಗೆ ಆ ಮೆಟೀರಿಯಲ್ಸ್ ಡೆಲಿವರಿ ಆಗ್ತಿತ್ತು. ಇದು ಕೇಳೋಕೆ ತುಂಬಾ ಲಾಜಿಕಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಜಸ್ಟ್ ಇನ್ ಟೈಮ್ ಸಿಸ್ಟಮ್ ಇದೆಯಲ್ಲ, ಇದು ಈ ಕ್ರಮವನ್ನ ಪೂರ್ತಿಯಾಗಿ ಉಲ್ಟಾ ಮಾಡಿಬಿಡ್ತು. ಇಲ್ಲಿ ಏನಾಗುತ್ತೆ ಅಂದ್ರೆ, ಸಪ್ಲೈಯರ್ ಮೊದಲೇ ಬದಲಿ ಸ್ಟಾಕ್ ಜೊತೆ ಬರ್ತಾರೆ. ಆಮೇಲೆ ಫ್ಯಾಕ್ಟ್ರಿಲಿ ನಿಜವಾಗಿ ಎಷ್ಟು ಸಾಮಗ್ರಿ ಬೇಕು ಅಂತ ನೋಡ್ತಾರೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಡೆಲಿವರಿ ಆದ ಮೇಲೆ ಆರ್ಡರ್ ಜನರೇಷನ್ ಮತ್ತು ಇನ್ವಾಯ್ಸ್ ಆಗುತ್ತೆ. ಈ ಬದಲಾವಣೆಯಿಂದ ಆದ ಪರಿಣಾಮಗಳೇ ತುಂಬಾ ಇಂಟ್ರೆಸ್ಟಿಂಗ್. ನೋಡಿ, ಈ ಸಿಸ್ಟಮ್ ವರ್ಕ್ ಆಗೋಕೆ ಒಂದು ಸ್ಟಡಿ ಪ್ರೊಡಕ್ಷನ್ ಫ್ಲೋ ಬೇಕೇ ಬೇಕು. ಆದ್ರೆ ಇದರ ಅತಿ ದೊಡ್ಡ ಲಾಭ ಅಂದ್ರೆ ಸುಮ್ನೆ ಸ್ಟಾಕ್ ಇಟ್ಕೊಳ್ಳೋದಿರಲ್ಲ. ಹಾಗಾಗಿ ವೇಸ್ಟೇಜ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಅಂದ್ರೆ ಕೆಲ್ಸ ಶುರು ಮಾಡಿ ಆಮೇಲೆ ಏನ್ ಬೇಕು ಅಂತ ನೋಡೋದು ಜಾಸ್ತಿ ಎಫೆಕ್ಟಿವ್ ಅಲ್ವಾ? ಜಸ್ಟ್ ಇನ್ ಟೈಮ್ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಿಜ. ಆದ್ರೆ ಒಂದು ಗೇಮ್ ಚೇಂಜಿಂಗ್ ಐಡಿಯಾ ಯಾವಾಗ್ಲೂ ಇಷ್ಟು ಕಾಂಪ್ಲೆಕ್ಸ್ ಆಗಿರ್ಬೇಕು ಅಂತೇನಿಲ್ಲ. ಕೆಲವೊಮ್ಮೆ ತುಂಬಾನೇ ಸಿಂಪಲ್ ಆದ ಬದಲಾವಣೆಗಳು ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತವೆ. ನಮ್ಮ ಮುಂದಿನ ಉದಾಹರಣೆ ಎಲ್ಲರಿಗೂ ಗೊತ್ತಿರೋ ಕ್ಯಾರೆಟ್ ಬಗ್ಗೆ, ಹೌದಾ? ನಾವು ಸೂಪರ್ ಮಾರ್ಕೆಟಲ್ಲಿ ತಗೋತೀವಲ್ಲ ಆ ಚಿಕ್ಕ ಚಿಕ್ಕ ಕ್ಯಾರೆಟ್ ಪ್ಯಾಕೆಟ್, ಅದರ ಹಿಂದೆ ಒಂದು ದೊಡ್ಡ ಉಲ್ಟಾ ಯೋಚನೆಯ ಕಥೆನೇ ಇದೆ. ಯೋಚನೆ ಮಾಡಿ, ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ? ಅಂಗಡಿಯಿಂದ ಪೂರ್ತಿ ಕ್ಯಾರೆಟ್ ತರ್ತೀವಿ, ಮನೇಲಿ ಅದನ್ನ ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡ್ತೀವಿ. ಆದ್ರೆ ಒಬ್ರು ಯೋಚನೆ ಮಾಡಿದ್ರು, ಈ ಎಲ್ಲಾ ಕೆಲ್ಸನ ನಾವೇ ಮಾಡಿ ತಿನ್ನೋಕೆ ರೆಡಿಯಾಗಿರೋ ಕ್ಯಾರೆಟ್ಗಳನ್ನ ಮಾರಿದ್ರೆ ಹೇಗಿರುತ್ತೆ ಅಂತ. ಆ ಒಂದೇ ಒಂದು ಆಲೋಚನೆಯಿಂದ ಹುಟ್ಟಿದ್ದೆ ಈ ರೆಡಿ ಟು ಈಟ್ ಕ್ಯಾರೆಟ್ ಪ್ಯಾಕೆಟ್ಸ್. ಇಷ್ಟು ಸಿಂಪಲ್ ಐಡಿಯಾದ ಇಂಪ್ಯಾಕ್ಟ್ ಅದನ್ನ ನೋಡಿದಾಗ ಮೂಲ ಲೇಖಕರು ಹೇಳಿದ್ದು ಒಂದೇ ಒಂದು ಪದ: ಅದ್ಭುತ. ಅಂದ್ರೆ ಜೀನಿಯಸ್ ಅಂತ. ಎಷ್ಟೊಂದು ಸರಳ, ಆದ್ರೆ ಎಷ್ಟು ಪವರ್ಫುಲ್ ಅಲ್ವಾ ಈ ಯೋಚನೆ? ಸರಿ, ಫ್ಯಾಕ್ಟ್ರಿಯಿಂದ ಅಡುಗೆ ಮನೆಗೆ ಬಂದು ಆಯ್ತು. ಈಗ ನೇರವಾಗಿ ಮ್ಯೂಸಿಕ್ ಪ್ರಪಂಚಕ್ಕೆ ಹೋಗೋಣ. ಫೇಮಸ್ ಬ್ಯಾಂಡ್ ರೇಡಿಯೋಹೆಡ್ ಮಾಡಿದ ಒಂದು ಡೇರಿಂಗ್ ಪ್ರಯೋಗದ ಬಗ್ಗೆ ಈಗ ನೋಡೋಣ. ಇದು ದುಡ್ಡು ಮತ್ತೆ ಕಲೆಯ ನಡುವಿನ ಸಂಬಂಧವನ್ನೇ ಪ್ರಶ್ನೆ ಮಾಡಿತು. ಸಾಮಾನ್ಯವಾಗಿ ನಾವು ಒಂದು ಮ್ಯೂಸಿಕ್ ಆಲ್ಬಮ್ ತಗೋಬೇಕಾದ್ರೆ ಏನ್ ಮಾಡ್ತೀವಿ? ಮೊದಲು ದುಡ್ಡು ಕೊಡ್ತೀವಿ, ಆಮೇಲೆ ಅದನ್ನ ಕೇಳ್ತೀವಿ. ಆದ್ರೆ ರೇಡಿಯೋಹೆಡ್ ತಮ್ಮ ಇನ್ ರೇನ್ಬೋಸ್ ಅನ್ನೋ ಆಲ್ಬಮ್ಗೆ ಈ ರೂಲ್ಸ್ ಅನ್ನೇ ಉಲ್ಟಾ ಮಾಡಿದ್ರು. ಅವರು ಜನರಿಗೆ ಹೀಗೆ ಹೇಳಿದ್ರು: ಮೊದಲು ನಮ್ಮ ಆಲ್ಬಮ್ ಅನ್ನ ಪೂರ್ತಿಯಾಗಿ ಕೇಳಿ, ನಿಮ್ಗೆ ಇಷ್ಟ ಆದ್ರೆ ಇದರ ಬೆಲೆ ಇಷ್ಟು ಅಂತ ನಿಮ್ಗೇನನ್ಸುತ್ತೋ ಅಷ್ಟು ದುಡ್ಡು ಕೊಡಿ. ಹಾಗಿದ್ರೆ ರಿಸಲ್ಟ್ ಏನಾಯ್ತು? ಎಲ್ರೂ ಫ್ರೀಯಾಗಿ ಡೌನ್ಲೋಡ್ ಮಾಡಿದ್ರು, ದುಡ್ಡು ಕೊಡ್ಲಿಲ್ಲ, ಅದು ನಿಜಾನೇ. ಆದ್ರೆ ಶಾಕಿಂಗ್ ವಿಚಾರ ಅಂದ್ರೆ, ಈ ಒಂದೇ ಒಂದು ಆಲ್ಬಮಿಂದ ಬಂದ ಡಿಜಿಟಲ್ ರೆವಿನ್ಯೂ ಇದೆಯಲ್ಲ, ಅದು ಅವರ ಹಿಂದಿನ ಎಲ್ಲಾ ಆಲ್ಬಮ್ಗಳ ಒಟ್ಟು ಡಿಜಿಟಲ್ ಸೇಲ್ಸ್ಗಿಂತ ಜಾಸ್ತಿ ಇತ್ತು. ನೋಡಿ, ಕ್ರಮವನ್ನ ಬದಲಾಯಿಸೋದ್ರಲ್ಲಿ ಎಂಥ ಮ್ಯಾಜಿಕ್ ಇದೆ ಅಂತ. ಸೊ ಫ್ಯಾಕ್ಟ್ರಿಯಿಂದ ಹಿಡಿದು ಸೂಪರ್ ಮಾರ್ಕೆಟ್, ಮ್ಯೂಸಿಕ್ವರೆಗೆ ಈ ಎಲ್ಲ ಉದಾಹರಣೆಗಳಿಂದ ಒಂದು ವಿಷಯ ಸ್ಪಷ್ಟ: ಈ ಕ್ರಮವನ್ನು ಉಲ್ಟಾ ಮಾಡುವ ಟೆಕ್ನಿಕ್ ಒಂದು ಪವರ್ಫುಲ್ ಟೂಲ್. ಆದರೆ ಇದು ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣ ಅಲ್ಲ. ಇದನ್ನ ಯಾವಾಗ ಹೇಗೆ ಬಳಸ್ಬೇಕು ಅಂತಾನೂ ತಿಳ್ಕೊಂಡಿರ್ಬೇಕು. ನಿಜ ಹೇಳ್ಬೇಕಂದ್ರೆ ಈ ವಿಧಾನ ಬಹುಶಃ ನಾವು ಫೇಸ್ ಮಾಡೋ 10 ಪ್ರಾಬ್ಲಮ್ಸ್ಗಳಲ್ಲಿ ಒಂದಕ್ಕಷ್ಟೇ ವರ್ಕ್ ಆಗಬಹುದು. ಎಲ್ಲಾ ಸಿಚುವೇಶನ್ಗಳಲ್ಲೂ ಇದು ಸಕ್ಸಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಸರಿಯಲ್ಲ. ಆದ್ರೆ
ಯಾವತ್ತೂ ಇದು ವರ್ಕ್ ಆಗುತ್ತೋ ಆ ಒಂದೇ ಒಂದು ಸಲಕ್ಕೆ ಇದು ತುಂಬನೇ ಪವರ್ಫುಲ್ ಆದ ಸೊಲ್ಯೂಷನ್ ಕೊಡಬಲ್ಲದು. ಹಾಗಾಗಿ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಾದ್ರೆ ನಮ್ಮ ಥಿಂಕಿಂಗ್ ಟೂಲ್ ಬಾಕ್ಸ್ನಲ್ಲಿ ಈ ತಂತ್ರವನ್ನ ಇಟ್ಕೊಡೋದು ತುಂಬನೇ ಯೂಸ್ಫುಲ್. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಥವಾ ನಿಮ್ಮ ಕೆಲಸದಲ್ಲಿ ನೀವು ಯೋಚನೆನೇ ಮಾಡದೆ ಫಾಲೋ ಮಾಡ್ತಿರೋ ರೂಲ್ಸ್ ಅಥವಾ ಕ್ರಮ ಯಾವುದು? ಒಂದು ವೇಳೆ ಅದನ್ನೇ ಉಲ್ಟಾ ಮಾಡಿದ್ರೆ ನಿಮ್ಮ ಮುಂದಿನ ಬಿಗ್ ಐಡಿಯಾ ಅಲ್ಲೇ ಹುಟ್ಕೊಳ್ಬೋದೇನೋ? ಯೋಚನೆ ಮಾಡಿ ನೋಡಿ.